ಕೇಳುವುದಿಲ್ಲ ಸುಂದರಿ ಮನವಿನ ಚೆಲುವ ತಣಿಸುವ ಬಾಬಾರ ನೀ ಬಾರ ಬಾಬಾರ ನೀ ಬಾರ ಬಿಡೆನೋ ನಿನ್ನ ಸತಿಯು ನಾನು ಇನ್ನು ಬಿಡಲಾರೆ ಇನ್ನು ಬಿಡಲಾರೆ ರಾವಣನ ಕೂಡ ಯುದ್ಧ ಮಾಡುವೆ ನಾನೇನು ಸಾಮಾನ್ಯದವನೆಲ್ಲ ಸುಂದರಿ ಸಂಗರಕ್ಕೆಂದ ಹೋಗಲಿರಲು ಕರಗಿದು ಬಿಡುವೆನು ನಾನು ಸದೆಯರ ಮಾತು ಕೇಳಲೇನು ಇರಲಾರೆ ನಿನ್ನನ್ನು ಬಿಟ್ಟು ಇರಲಾರೆ ನಿನ್ನ ಬಿಟ್ಟು ರಾವಣನವರು ಯುದ್ಧ ಮಾಡಿ ತಿರುಗಿ ಬಂದರಂತೂ ಒಳಿತವಾಯಿತು ಅವರ ಗೋಷ್ಠಿ ನಿನಗೆ ತೆಚ್ಚಬೇಕು ಸುಂದರಿ ಇರಲಾರೆ ಈ ಡ್ಯಾನ್ಸ್ ಮಾಡಿ ಮುಂದೆ ಜೀವ ಸುಮ್ಮ 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 ಪಾಪ ಮನೋಹರ ರಾವಣ ಹೋಗಬೇಡವೆಂದು ಹೇಳುವೆಯಲ್ಲ ಸುಂದರ ಆತನಲ್ಲಿ ನೀನು ಕಂಡ ದುಷ್ಟ ಗುಣಗಳು ಯಾವುವು ಇಲ್ಲ ಸಲ್ಲದ ಸಂಶಯವನ್ನು ಹಚ್ಚಿಕೊಳ್ಳದೆ ಕೆಳಗೆ ಹಟ್ಟಾಗಬೇಡ ಸತಿ ನಿನಗೆ ಹೋಗಬೇಡ ನೇ ಸುಂದರ ಹೋಗಬೇಡ
ಸುಪ್ರಸೇನೆ ಕರ ಮುಗಿದು ಸ್ಥಿರವಾಗಿ ಪರಿಪರಿಯಿಂದ ಬೇಡಿಕೊಳ್ಳುವೆನು. ಎನ್ನ ಮಾತು ಮೀರಿ ಹೋಗಬೇಡ ಕಾಂತ ಗುಣವಂತ. ಹಾಗೆ ಎನ್ನ ಸತಿಮಣಿಯರಾದ ಚಂದ್ರಸೇನೆ ಹೇಳುವೆನು ಕೇಳು ಎನ್ನ ಮನದ ಆಲೋಚನೆ. ಏನು ಕಾಂತ? ಸುಂದರ, ಲಂಕಾಧೀಶನಾದ ರಾವಣ ಸೂರನು ನನ್ನನ್ನು ಕರೆಸಿಕೊಂಡು ಏನಾದರೂ ಒಂದು ಮೋಸ ಕೃತ್ಯವನ್ನು ಎಸಗುವನೆಂದು ಹೇಳುತ್ತಿರುವೆಯಲ್ಲ? ಹೌದು ಕಾಂತ. ಪಾತಾಳ ಲೋಕಕ್ಕೆ ಒಡೆಯರಾದ ಈ ರಾವಣ ಮೈರಾವಣನೆಂದರೆ ಈ ಜಗತ್ತೇ ತಿರುಗಾಡಾಗಿ ಒಯ್ದಾನ. ಮುಂದೆ ದಶಗಂಟನ ಪರಾಕ್ರಮವನ್ನು ಕೊಂಡಾಡುತ್ತಿರುವೆಯಲ್ಲ? ಸುಂದರ, ಯಾವುದೋ ಒಂದು ಉದ್ದೇಶದಿಂದ ಪತ್ರವನ್ನು ಬರೆದು ಕಳಿಸಿರುವನು ಕಾಂತೆ. ಬಿಟ್ಟು ಬಿಡು ನಿನ್ನ ಮನೆಯ ಚಿಂತೆ. ಒಲವಿನ ಪ್ರಾಣಿ ತರಾನೇ ಸುಪ್ರಸೇನೆ ಅರ್ಜೆಂಟ್ ಆಗ್ಬಿಡ್ಬೇಕು. ವಲ್ಲಭ, ವಲ್ಲಭೆ, ನಿನಗೇತಕ್ಕೆ ಆತುರ? ನನಗೆ ಆತುರ ಎಲ್ಲವಲ್ಲ ಸುಂದರಿ. ಕಾಂತ, ಕಾಂತೆ, ಯುದ್ಧ ಮಾಡಿ ತಿರುಗಿ ಬಂದರಂತೂ ಒಳಿತವಾಯಿತು. ಯುದ್ಧ ಮಾಡಿ ಗೆದ್ದು ಬರುವೆನು ಸುಂದರಿ. ಇಲ್ಲವಾದರೆ ನನ್ನ ಗತಿ ಏನು? ನಿನ್ನ ಗತಿ ಏನಾಗುವುದಿಲ್ಲ ಸುಂದರಿ. ಏನಾದರೂ ಆದರೆ? ಏನು ಆಗುವುದಿಲ್ಲ ಸುಂದರಿ. ನೀನು ಹೋದ ಮೇಲೆ ಆದರೆ ಏನು ಮಾಡಲಿ? ನಾನು ಪಾತಾಳ ಲೋಕದ ರಾಜನು ಸುಂದರಿ. ಕಾಂತ, ಕಾಂತೆ, ಯೋಚನೆ ಮಾಡು. ಯೋಚನೆ ಮಾಡಿರುವೆನು ಸುಂದರಿ. ರಾವಣನೆಂದರೆ ಸಾಮಾನ್ಯನಲ್ಲ. ಐರಾವಣನೆಂದರೆ ಈ ಜಗತ್ತೇ ಒಯ್ದಾಡುವುದಲ್ಲ ಸುಂದರಿ. ಕಾಂತ, ಕಾಂತೆ, ನನ್ನ ಮಾತು ಮೀರಿ ಹೋದರೆ ನಿನಗೆ ಕೇಡು ತಪ್ಪದು. ಎಷ್ಟು ಮಾತಕ್ಕೆ ಕೇಳು ತಪ್ಪದು ಸುಂದರಿ. ಎಲೈ ಸುರ ಸುಂದರಿಯೋಳು ಶ್ರೇಷ್ಠನೆಂದೆನಿಪ ಗಂಧರ್ವ ಕನ್ಯಳಾದ ಚಂದ್ರಸೇನೆ. ಕಾಂತ, ರಾವಣ ಸೂರನು ಎನ್ನನ್ನು ಸಂಹಾರ ಮಾಡುವನೆಂದು ಹೇಳುವೆಯಲ್ಲ ಸುಂದರಿ. ಸುಂದರ, ಏಕೆಂದರೆ ಹೇಗೆ ಪ್ರಿಯ? ಎನ್ನ ಪ್ರಾಣದ ರಹಸ್ಯವನ್ನು ಹೇಳುವೆನು ಕೇಳು. ಚೆನ್ನಾಗಿ ಹೇಳು ಕಾಂತ. ಸಪ್ತ ಸಮುದ್ರ ಮಧ್ಯದೋಳು ಒಂದು ದೀಪ ಇರುವುದು, ದೀಪದ ಮಧ್ಯದೋಳು ಒಂದು ಗಂಗಾ ಸರೋವರ ಇರುವುದು, ಗಂಗಾ ಸರೋವರ ಮಧ್ಯದೋಳು ಒಂದು ಮರ ಇರುವುದು, ಮರದ ಮೇಲ್ಭಾಗದ ತುದಿಯಲ್ಲಿ ಒಂದು ಕಳಸ ಇರುವುದಂತೆ ಅದನ್ನು ಕಾಯುವುದಕ್ಕೆ ಶಾಸ್ತ್ರರು ಗುಂಗುರವುಗಳಿರುವವು. ಹೌದೇನು ಕಾಂತ? ಅಲ್ಲಿಗೆ ಹೋಗಲು ದೇವತೆಗಳಿಗಾಗಲಿ ರಾಕ್ಷಸರುಗಳಿಗಾಗಲಿ ನರಹರಿಗಳಿಗಾಗಲಿ ಹೋಗಲು ಸಾಧ್ಯವೇ ಇಲ್ಲ. ಹೋಗಿ ಹಿಂತಿರುಗಿ ಬರಲು ಸಾಧ್ಯವೇ ಇಲ್ಲ. ಇಂಥ ವಿಕ್ರಮನಿಗೆ ಪ್ರಾಣದ ಭಯವೇನು ಹೇಳುವೆಯಾ ಸುಂದರಿ? ಕಂಬು ಕಂದರಿ. ಕಾಂತ, ಹಾಗಾದರೆ ಈ ಪೀಠವನ್ನು ಅಲಂಕರಿಸು, ನಿನಗೆ ಜಯದಾರ್ತಿಯನ್ನು ಮಾಡಿ. ಇಲ್ಲಿ ಕುಳಿತಿರುವ ಜನರ ಮೆಚ್ಚುಗೆಯಾಗುವಂತೆ ಮತ್ತೊಮ್ಮೆ ಗಾನವನ್ನು ಆಡುತ್ತೇನೆ.
ಇವರಿಬ್ಬರು ಗಂಡಸ ಸಾಮಾನ್ಯ ಯಾರಲ್ಲ ಈ ಊರಾಗ. ಹಾಗಾದ್ರೆ ಈ ಪೀಠವನ್ನು ಅಲಂಕರಿಸು. ಆಗ ಮತ್ತೆ ನಿನ್ನಂತ ಆಗ